ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಮುನಿಯಪ್ಪ ಸಾಹೇಬ್ರೆ, ಬೋಸ ಸಾಹೇಬ್ರೆ, ಶ್ರೀನಿವಾಸ್ ಅವರೇ, ಶಾಸಕರಾದಂಥ ಶಿವಣ್ಣ ಅವರೇ, ಶಾಸಕರಾದಂಥ ಶರತ್ ಬಚ್ಚೇಗೌಡ್ರೆ, MLC ಆದಂಥ ರವಿ ಅವರೇ, ಇನ್ನೊಬ್ಬರು ಶಾಸಕರ ಆತ್ಮೀಯ ಆದಂಥ ST ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಸಕರಾದಂಥ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಈ ಪಕ್ಷದ ಮುಖಂಡರೇ, ಇವತ್ತು ದಿನ ಈ ಬೃಹತ್ ಸಮಾವೇಶನ ಇಷ್ಟು ದೊಡ್ಡ ಮಟ್ಟದಲ್ಲಿ ನೆಂಗಮಂಗಲ ತಾಲೂಕಲ್ಲಿ ಯಾವತ್ತೂ ನಾನು ನೋಡಿರಲಿಲ್ಲ. ಇವತ್ತು 869 ಕೋಟಿಗೆ ಗುದ್ಲಿ ಪೂಜೆಯನ್ನು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಚಾಲನೆನ ಕೊಟ್ಟಿದ್ದಾರೆ. ಹೆಚ್ಚಿನ ಸಮಯ ಇಲ್ಲ ಕಾರಣಕ್ಕೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನನ್ನ ಅನಿಸಿಕೆ ಬಾರಿ ಇದಕ್ಕಿಂತ ಮುಂಚೆ ಶ್ರೀನಿವಾಸ್ ಅವ್ರಿಗಿಂತ ಮುಂಚೆ ಡಾಕ್ಟರ್ ಶ್ರೀನಿವಾಸ್ ಅವರು MLA ಆಗಿದ್ದರು 2013ರಲ್ಲಿ, 2018ರಲ್ಲಿ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸಮ್ಮಿಶ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಪಕ್ಷ ವತಿಯಿಂದ ನನ್ನ ಮಂತ್ರಿಯನ್ನು ಮಾಡಿ ಅವಕಾಶ ಮಾಡಿಕೊಟ್ಟಿದ್ರು. ಆವಾಗ 1.5 ವರ್ಷ ನಾನು ಮಂತ್ರಿ ಆಗಿದ್ದೆ. ಆವಾಗ ಶಾಸಕರು ಅವರು ಆಗಿದ್ದರು. ಆವಾಗ 1.5 ವರ್ಷದಲ್ಲಿ ಒಂದಿನೂ ನನ್ನ ತಾಲೂಕಿನ ಕೆಲಸ ಇದೆ ಅಂತ ಒಂದಿನ ಒಂದು ಕೆಲಸಕ್ಕಿನಂತ ಬಂದಿಲ್ಲ. ನಾನು ಫುಡ್ ಮಿನಿಸ್ಟರ್ ಆಗಿದ್ದೆ, ಮೈನಾರಿಟಿ ಮಿನಿಸ್ಟರ್ ಆಗಿದ್ದೆ, ವಕ್ಫ್ ಬೋರ್ಡ್ ಮಿನಿಸ್ಟರ್ ಆಗಿದ್ದೆ. ಒಂದಿನ ಒಂದು ಕೆಲಸಕ್ಕೆ ಬಂದಿಲ್ಲ. ನಮ್ಮ ಇದೇ ಶ್ರೀನಿವಾಸ್ ಅವರು ಮೊದಲೇ ಬಾರಿ MLA ಆಗಿಬಿಟ್ಟು ನನ್ನನಿಸಿಕೆ ನನ್ನ ಇಲಾಖೆ ಕೆಲಸಕ್ಕೆ 10 ಬಾರಿ ಬಂದಿದ್ದಾರೆ. ನನ್ನನಿಸಿಕೆ 224 ಕ್ಷೇತ್ರದ MLAದಲ್ಲಿ ಯಾರನ್ನ ಕಾಲೇಜ್ ಇದ್ದರೆ ಕ್ಷೇತ್ರದ ತಾಲೂಕಿನ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅದು ಶ್ರೀನಿವಾಸ್ ಅವ್ರಿಗಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತೇ ಇದ್ದಂಗೆ ಈ ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಇಡೀ 15 ವರ್ಷ 10 ವರ್ಷದಿಂದ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಹೋದ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 3,000 ಕೋಟಿ ಬಿಡುಗಡೆ ಮಾಡಿ ಹಳೆ ಮನೆಗಳು ಇರೋದು ಕಂಪ್ಲೀಟ್ ಮಾಡಿ ಹೊಸ ಮನೆ ಬರೋ ವರ್ಷ ನೋಡು ಅಂತ ಹಳೆ ಮನೆ ಕಂಪ್ಲೀಟ್ ಮಾಡಿ ಅಂತ ದುಡ್ಡನ್ನು ಗ್ರ್ಯಾಂಡ್ ಕೊಟ್ಟಿದ್ರು. ಹೊಸ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದೇ ಶ್ರೀನಿವಾಸ್ ಅವರು 10 ಬಾರಿ ನಂತವ ಬಂದು ಅದು ಏನು ಮಾಡ್ತೀಯ ಗೊತ್ತಿಲ್ಲ, ಜನಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಮನೆ ಬೇಕೇ ಬೇಕಂತ ಹೇಳ್ಬಿಟ್ಟು 2,500 ಮನೆಯನ್ನು ತೊಗೊಂಡೋಗಿದ್ದಾರೆ. 2,500 ಮನೆ ಅವ್ರು ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಮೈನಾರಿಟಿ ಕಾಲೋನೀಸ್ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎಲ್ಲ MLAಗಳಿಗೆ 5 ಕೋಟಿ ಕೊಡಬೇಕಂತ ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಮೇಲೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದೆ. ಇವರು ಶ್ರೀನಿವಾಸ್ ಅವರು ಎಷ್ಟು ತೊಗೊಂಡಿರ್ಬೋದು ಹೇಳಿ? ಎಷ್ಟು ತೊಗೊಂಡಿರ್ಬೋದು? 15 ಕೋಟಿಯನ್ನು ಗಲಾಟೆ ಮಾಡಿ ತೊಗೊಂಡಿದ್ದಾರೆ. 15 ಕೋಟಿ ಗಲಾಟೆ ಮಾಡಿ, ಇಲ್ಲ ಸರ್ ನಿಮ್ಮ ಊರದು ನೆಂಗಮಂಗಲ ಅಂದರೆ ನಿಮ್ಮ ತಾಯಿ ಊರು, ನನ್ನ ತಾಯಿ ಊರು ಇದೇ ಊರು ಗೋಯಿನ್ಪುರ್ ಅಂತ ನನ್ನ ತಾಯಿ ಊರು. ಈ ತಾಯಿ ಊರು ನಿಮ್ಮ ತಾಯಿ ಊರಾಗಿದೆ, ದಯಮಾಡಿ ನೀವು ಕೊಳ್ಳೇಬೇಕಂತ ಹೇಳ್ಬಿಟ್ಟು 15 ಕೋಟಿಯನ್ನು ಅನುದಾನ ತೊಗೊಂಡು ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ತಾವು ನೋಡಿರ್ಬೋದು. ಇದಕ್ಕಿಂತ ಮುಂಚೆ 10 ವರ್ಷ ಹಿಂದೆ ಬೇರೆ ಶಾಸಕರಾಗಿದ್ದರು. ಅವ್ರು ಏನು ಕೆಲಸ ಮಾಡಿದ್ದಾರೆ? ಇವರು ಓದಿದಲ್ಲಿ 9 ತಿಂಗಳಲ್ಲಿ ಇಷ್ಟು ಕೆಲಸ ನನ್ನನ್ಸಿಗೆ ಯಾವ ಮೇಲೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಶ್ರೀನಿವಾಸ್ ಅವರು ಮಾಡಿದಾರಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ.